ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡೋಣ ಬನ್ನಿ. ಹಾಗಾಗಿ ಇವತ್ತಿನ ಈ ವ್ಲಾಗ್ ಬಂದು ಹಬ್ಬದ ವ್ಲಾಗ್, ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಮ್ಮ ಊರಲ್ಲಿ ಹಳ್ಳಿಗಳ ಕಡೆ ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಈ ವ್ಲಾಗ್ ಅಲ್ಲಿ ನಾನು ತೋರಿಸಿದ್ದೀನಿ. ಸೊ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಅಂತ ಕೇಳ್ಕೊಂತೀನಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಬನ್ನಿ ವ್ಲಾಗ್ ನ ಶುರು ಮಾಡ್ಕೊಳ್ಳೋಣ. ಅಂದಾಗಿ ಹಬ್ಬದ ಹಿಂದಿನ ದಿನದ ವ್ಲಾಗ್, ಪ್ರಿಪರೇಷನ್ ವ್ಲಾಗ್ ನ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ. ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಹಾಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅನ್ನೋದನ್ನ. ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಸುಮಾರು ಒಂದು 4 ಗಂಟೆಗೆ ಎದ್ದು ವ್ಲಾಗ್ ನ ಮಾಡ್ತಾ ಇದ್ದೀನಿ. ರಾತ್ರಿನೇ ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿ ಬಣ್ಣ ಎಲ್ಲ ಹಾಕಿದೆ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಕಸ ಗುಡಿಸಿ ಮನೆ ಒರೆಸ್ಕೊಟ್ಬಿಟ್ಟು ಹೊಸರಿಗೆಲ್ಲ ರೆಡಿ ಮಾಡಿ ರಂಗೋಲಿ ಹಾಕಿ, ತುಳಸಿ ಕಟ್ಟೆಗೂ ಕೂಡ ಫ್ರೆಶ್ ಆಗಿ ರಂಗೋಲಿ ಹಾಕಿ ರೆಡಿ ಮಾಡ್ಕೊಟ್ಟೆ. ಅಮ್ಮನ ಕೂಡ ರಾತ್ರಿನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಬೆಳಿಗ್ಗೆ ಎದ್ದ ಮೇಲೆ ಹೂವ ಮುಡ್ಸಿ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿದ್ದಾರೆ. ಸುಮಾರು ನಮ್ಮನೇಲಿ 5:45 6 ಗಂಟೆಗೆಲ್ಲ ಪೂಜೆ ಆಗೋಯ್ತು. ಇನ್ನು ಪೂಜೆ ಎಲ್ಲ ಮುಗ್ದಿದ್ದಾದ್ಮೇಲೆ ಅದ್ರಲ್ಲೂ ಬೆಳಿಗ್ಗೆ ಬೇಗ ಇದ್ದಿದ್ದರಿಂದ ಸ್ವಲ್ಪ ಚಳಿ ಇತ್ತು ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಏನ್ ಗೊತ್ತಾ, ಹಬ್ಬ ಟೈಮ್ಗಳಲ್ಲಿ ಬೇಗ ಕೆಲಸ ಮುಗಿಸಿ ಪೂಜೆ ಒಂದ್ ಮಾಡ್ಬಿಟ್ರೆ ಒಂಥರ ಅದು ವೈಬೇ ಬೇರೆ ಮನೇಲಿ. ನಮ್ಗೆ ಅದೇನು ಖುಷಿ ಆಗ್ತಾ ಇತ್ತು ನನಗಂತೂ. ಬಟ್ ನಾನಿನ್ನು ಫ್ರೆಶ್ ಅಪ್ ಆಗಿರ್ಲಿಲ್ಲ. ಇನ್ನು ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮಮ್ಮ ಎಲ್ಲರೂ ಸ್ನಾನ ಮಾಡ್ಕೊಬಿಟ್ಟಿದ್ರು. ನಾನು ನನ್ನ ಮಗಳು ಮಾತ್ರ ಇನ್ನು ಸ್ನಾನ ಮಾಡ್ಕೊಂಡಿರ್ಲಿಲ್ಲ. ಬಿಸಿನೀರೆಲ್ಲ ಖಾಲಿ ಆಗೋಗಿತ್ತು. ಸೊ ಒಂದ್ ಸ್ವಲ್ಪ ಬಿಸಿಲು ಬರೋವರೆಗೂ ವೇಟ್ ಮಾಡಿ ಒಂದು 12 ಗಂಟೆಗೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದು ನಾನು, ನನ್ನ ಮಗಳು. ಇನ್ನು ನಾನು ಹಿಂದಿನ ದಿನ ನೈಟ್ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ರಂಗೋಲಿ ಹಾಕಿ ಬಣ್ಣ ಹಾಕಿದೆ. ಅದು ಯಾರು ಕಂಡ್ಬಿಟ್ಟು ಏನೋ, ನನ್ನ ಮಗಳು ಪೊರ್ಕೆ ತಗೊಂಡು ಫುಲ್ ಕಸ ಗುಡಿಸ್ಬಿಟ್ಲು. ಒಂದ್ ಸ್ವಲ್ಪನೂ ರಂಗೋಲಿ ಉಳಿಸಿರ್ಲಿಲ್ಲ, ಹಂಗೆ ಕಸ ಗುಡಿಸ್ಬಿಟ್ಟಿದ್ಲು. ಅವಳು ಯಾವತ್ತೂ ಈ ರೀತಿ ಮಾಡ್ದೋಳೆ ಅಲ್ಲ. ಬಟ್ ಯಾಕೆ ಈ ರೀತಿ ಮಾಡಲು ಅಂತಾನು ಗೊತ್ತಿಲ್ಲ. ಸೊ ನಾವು ಕೂಡ ಅವಳು ಆಟ ಆಡ್ಕೊಂತಿದ್ದಾಳೆ ಅಂತ ಸುಮ್ನೆ ನೆಗ್ಲೆಕ್ಟ್ ಮಾಡ್ಬಿಟ್ವಿ. ನೋಡಿದ್ರೆ ರಂಗೋಲಿಯನ್ನ ಹಳ್ಸಾಕ್ಬಿಟ್ಲು. ಸ್ವಲ್ಪ ಬೇಜಾರಾಯ್ತು. ಬಟ್ ಹಬ್ಬದ ಟೈಮಲ್ಲಿ ಬೈಯಂಗಿಲ್ಲ, ಹೊಡಿಯಂಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಕಂಟ್ರೋಲ್ ಮಾಡ್ಕೊಂಡೆ ನಾನೇ. ನಾನಂತೂ ಒಂದು ಕೆಲ್ಸನೂ ಮಾಡಿಲ್ಲ. ಬೆಳಿಗ್ಗೆ ಎದ್ದು ಸುಮ್ನೆ ರಂಗೋಲೆ ಒಂದ್ ಹಾಕೊಟ್ಟು ಬೆಳಿಗ್ಗೆ ಕೆಲಸ ಮಾಡಿದಷ್ಟೇನೆ. ಇನ್ನು ಅಡಿಗೆ ಕೆಲ್ಸಕ್ಕಂತೂ ಹೋಗೇ ಇಲ್ಲ ನಾನು. ಆರಾಮಾಗಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಿಸಿಲು ಬಂದು ನೀರ್ ಕಾದ್ಮೇಲೆ ಹೋಗಿ ಸ್ನಾನ ಮಾಡ್ಕೊ ಬಂದು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಫಸ್ಟ್ ನಾನ್ ಫ್ರೆಶ್ ಅಪ್ ಆದ್ಮೇಲೆ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡ್ಬಿಟ್ಟೆ. ಸೊ ಬಿಸಿಲು ಕೂಡ ಚೆನ್ನಾಗಿ ಬರ್ತಿತ್ತು. ಇಬ್ರು ಕೂಡ ಫ್ರೆಶ್ ಅಪ್ ಆದ್ಮೇಲೆ ದೇವ್ರ ಮನೆಗೆ ಹೋಗಿ ಒಂದ್ಸಲ ನಮಸ್ಕಾರ ಮಾಡ್ಕೊಂಡು, ಅದಾದ್ಮೇಲೆ ಹಬ್ಬದ ಅಡ್ಗೆ ಆಲ್ರೆಡಿ ಒಂದು 12 ಗಂಟೆಗೆಲ್ಲ ರೆಡಿ ಆಗ್ಬಿಟ್ಟಿತ್ತಲ್ಲ. ಸೊ ಹಬ್ಬದ ಅಡ್ಗೆ ಊಟ ಮಾಡ್ಬಿಟ್ಟು ಒಂದ್ ರೌಂಡ್ ಮಲ್ಕೊಂಡ್ಬಿಟ್ವಿ. ಇನ್ನು ಹಬ್ಬದ ಅಡ್ಗೆ ಎಲ್ಲ ಆದ್ಮೇಲೆ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ಒಂದ್ಸಲ ಪೂಜೆನೂ ಕೂಡ ಮಾಡಿದ್ರು. ಇನ್ನು ಹತ್ತತ್ರ ಸುಮಾರು ಒಂದು 3 ಗಂಟೆವರೆಗೂ ಮಲ್ಕೊಂಡ್ಬಿಟ್ಟಿದ್ವಿ. 3 ಗಂಟೆ ಮೇಲೆ ವಂಶುಮಗೆ ಎಳ್ಳು ಎರಿಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂತ ಇದ್ದೀವಿ. ಸೊ ನಮ್ಮ ಪ್ಲಾನ್ ಇದ್ದಿದ್ದು ಸುಮ್ನೆ ಅರ್ಶಿನ ಕುಂಕುಮ ಹಾಕಿ ಹೂವು ಮುಡ್ಸಿ ಒಂದು ಸ್ವಲ್ಪ ಅಕ್ಷತೆ ಕಾಳಲ್ಲಿ ಇದ್ ಮಾಡೋಣ ಅನ್ನೋ ತರ ಅನ್ಕೊಂಡಿದ್ದೆ. ನಾನು ನಮ್ಮ ಅಕ್ಕ, ನಮ್ಮಮ್ಮ ಒಂದೊಂದೇ ಯೋಚನೆ ಮಾಡ್ತಾ ಪ್ಲಾನ್ಗಳು ಕೂಡ ಬಂತು. ಈ ಕಬ್ಬಲ್ಲಿ ಒಂದ್ ಸ್ವಲ್ಪ ಏನಂತಾರೆ ಗೋಪುರ ತರ ನಿಲ್ಸ್ಬಿಟ್ಟು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂತ ಇದ್ದೀವಿ. ಆಕ್ಚುಲಿ ನಾನಂತೂ ಏನೂ ಮಾಡಿಲ್ಲ, ಎಲ್ಲ ನಮ್ಮಮ್ಮ ನಮ್ಮ ಅಕ್ಕ ಇಬ್ರೇ ಮಾಡಿದ್ದು. ಅದ್ರಲ್ಲಂತೂ ನಮ್ಮಮ್ಮನೇ ಹೆಚ್ಚಾಗಿ ಮಾಡಿದ್ದು. ಪ್ಲಾನ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರು. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನನ್ನ ಮಗಳಿಗೆ ಇಷ್ಟು ಚೆನ್ನಾಗಿ ಎಳ್ಳೆರ್ದು ಬೀರುದ್ವಿ ಅಂತ. ಸೊ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡ್ತೀವಿ ಅನ್ನೋದು. ನಾನೇನೋ ಸಿಂಪಲ್ ಆಗಿರುತ್ತೆ ಅಂತ ಅನ್ಕೊಂಡೆ, ಬಟ್ ಗ್ರ್ಯಾಂಡ್ ಆಗಿ ಆಯ್ತು. ನಾನ್ ಸ್ವಲ್ಪ ಚಿಕ್ಕ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದೆ. ನಾನು ನಮ್ಮಮ್ಮ ಸ್ವಲ್ಪ ರೆಡಿ ಮಾಡ್ಕೊಂತ ಇದ್ದೀವಿ. ಇನ್ನು ನಮ್ಮ ಅಕ್ಕ ಮಾರ್ಕೆಟ್ಗೆ ಹೋಗಿದ್ದಾಳೆ. ವಂಶುಮಗೆ ಹೊಸ ಬಟ್ಟೆ ಎಲ್ಲ ತಂದು ಇನ್ನೇನಾದ್ರೂ ಬೇಕಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ತರೋದಿಕ್ ಹೋಗಿದ್ದಾರೆ. ವಂಶುಮ ಕೂಡ ನಿದ್ದೆಯಿಂದ ಎದ್ದು ಬಂದು ಅವಳು ಯಾವ ರೀತಿ ರಿಯಾಕ್ಷನ್ ಕೊಡ್ತಿದ್ದಾಳೆ ನೋಡಿ. ಏನಮ್ಮ ನೋಡೋಕು ವಾವ್, ವಂಶುಮಗೆ ಇಷ್ಟ ಆಗೋಯ್ತು. ಅಮ್ಮ ವಾವ್ ತೂಪರು ಅಂತ ಹೇಳ್ತಾ ಇದ್ಲು. ಖುಷಿ ಆಗ್ತಿತ್ತು ನನಗೆ. ಆಕ್ಚುಲಿ ಹೆಣ್ಮಕ್ಳು ಇರೋ ಮನೆಯಲ್ಲಿ ಈ ರೀತಿ ಎಳ್ಳೆರ್ದು ಬಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಂಶುಮ ಹುಟ್ಟಿದ್ದು ಒಂದು 3 ತಿಂಗಳಿಗೆನೆ ಸಂಕ್ರಾಂತಿ ಹಬ್ಬ ಬಂದಿತ್ತು. ಅವಾಗಿನ್ನು ಹಾಲು ಕುಡಿಯೋ ಮಗು. ಸೊ ನಾನು ಈ ರೀತಿ ಎಳ್ಳೇನು ಬೀರ್ಲಿಲ್ಲ. ಸುಮ್ನೆ ವಂಶುಮನ ಮನೆ ಮೇಲೆ ಕೂರಿಸ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಚಿ ಹೂವ ಇಟ್ಟು ಅಕ್ಷತೆ ಕಾಳಲ್ಲಿ ಅವಳಿಗೆ ಆಶೀರ್ವಾದ ಮಾಡ್ಬಿಟ್ಟು
ಹೇಳ್ಬಿಟ್ಟು ನಮ್ಮ ಮನೆ ಬಿಲ್ಡಿಂಗ್ ಅಲ್ಲಿ ಯಾರಿದ್ರು ಅವ್ರಿಗೆ ಮಾತ್ರನೇ 7 ಪ್ಯಾಕೆಟ್ ಕೊಟ್ಟು ಎಳ್ಬೀರು ಇತ್ತು ಅಷ್ಟೇನೆ. ಇನ್ನು ನೆಕ್ಸ್ಟ್ ವರ್ಷ ಅವಳಿಗೆ 1 ವರ್ಷ ತುಂಬಿದ್ಮೇಲೆ ಒಂದ್ಸಲ ಸಂಕ್ರಾಂತಿ ಹಬ್ಬ ಬಂದಾಗ ಮಾಡೋದಕ್ಕೆ ಆಗ್ಲಿಲ್ಲ. ನಮ್ದೇನೋ ಹೆಣ್ಮಕ್ಳು ಪರ್ಸನಲ್ ಪ್ರಾಬ್ಲಮ್ ಇದ್ದಿದ್ರಿಂದ ಟೈಮಲ್ಲಿ ಮಾಡೋದಿಕ್ಕಾಗಲಿಲ್ಲ. ಸೊ ಇದೇ ಪ್ರಾಬ್ಲಮ್ ಪ್ರತಿ ಸಲ ಬಂದಾಗ ಹೆಂಗ್ ಮಾಡೋದು, ಒಂದ್ಸಲ ಮಾಡಿದ್ಮೇಲೆ ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ಲೇಬೇಕಾಗುತ್ತೆ. ಸೊ ಒಂದ್ಸಲ ಮಾಡೋದು ಒಂದ್ಸಲ ಮಿಸ್ ಆಗೋದು ಯಾಕೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ವರ್ಷನೂ ಮಾಡೋದೇ ಬೇಡ ಅಂತಾನೆ ಅನ್ಕೊಂಡಿದ್ದು. ಬಟ್ ರಾತ್ರಿ ಹಿಂದಿನ ದಿನ ರಾತ್ರಿ ರಂಗೋಲಿ ಹಾಕ್ತಾ ಇದ್ದೆ ಅಂತ ಹೇಳ್ದೆ ಅಲ್ವಾ, ಆ ಟೈಮಲ್ಲಿ ನಾನು ಅನ್ಕೊಂಡಿದ್ದು ನನ್ನ ಮಗಳಿಗೆ ಎಳ್ಬೀರ್ಬೇಕು ಅನ್ಸ್ತಿದೆ ಅಂತ ಅನ್ಸ್ಬಿಟ್ಟು ನಮ್ಮ ಅಕ್ಕಗೆ ನಮ್ಮ ಅಮ್ಮಗೆ ಹೇಳ್ದೆ, ಸರಿ ಎಳ್ಬೀರನ ಬಿಡು ಅಂತ ಹೇಳ್ಬಿಟ್ಟು. ಸೊ ಅವರೇ ಎಲ್ಲಾ ತರ ರೆಡಿ ಮಾಡಿ ತಂದು ನನ್ನ ಮಗಳಿಗೆ ಎಳ್ಬೀರಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ನನ್ನ ಮಗಳಿಗೆ ಎಲ್ಲವೂ ಮೊದಲನೇ ಬಾರಿಗೆ ಅಮ್ಮನ ಮನೇಲೆ ಆಗೋದು. ಅವಳು ಅಂಬೆಗಾಲ್ ಇಟ್ಟಿದಾಗಿರ್ಬೋದು, ಅವಳ ತೊದ್ಲು ಮಾತಾಗಿರ್ಬೋದು, ಮತ್ತೆ ಮಗುನಲ್ಲಿರುವಾಗ ದಬಾಕೊಂತಾರಲ್ಲ ಮಕ್ಕಳು, ಅದು ಕೂಡ ಎಲ್ಲ ನಮ್ಮ ಅಮ್ಮನ ಮನೇಲೆ. ಸೊ ಇದು ಕೂಡ ಇದೇ ರೀತಿ ಎಳ್ಬಿರ್ಬೇಕು ಅನ್ನೋದಿತ್ತು. ಇದು ಕೂಡ ನಮ್ಮ ಅಮ್ಮನ ಮನೇಲೆ ನೆರವೇರ್ತಿದ್ದೆ. ಇನ್ನು ಎಲ್ಲಾ ತರ ರೆಡಿ ಆದ್ಮೇಲೆ ವಂಶುಮಗೆ ಎಳ್ಳೇರಿತಾ ಇದ್ದೀನಿ. ಫಸ್ಟ್ ತಟ್ಟೆ ಏನ್ ತುಂಬಿದೀವಿ ಅದನ್ನೆಲ್ಲ ಒಂದ್ಸಲ ನಮಸ್ಕಾರ ಮಾಡಿಸ್ಕೊಂಡಿದೀನಿ ವಂಶುಮ ಕೈಲಿ. ಒಂದು ಪಾವ್ಗೆ ಅದ್ರಲ್ಲಿ ಏನೇನ್ ಹಾಕ್ಬೇಕು ಅದನ್ನೆಲ್ಲ ಅಮ್ಮನೇ ರೆಡಿ ಮಾಡಿ ಇಟ್ಟಿದ್ರು. ಅದನ್ನ ನಾನು ಒಂದ್ಸಲ 3 ಸುತ್ತಿ ಉಲ್ಟಾ ಒಂದ್ಸಲ ಸುತ್ತಬಿಟ್ಟು ಮೇಲಿಂದ ಕೆಳಗಡೆ 3 ಸಲ ಇದ್ ಮಾಡಿ ನೆಕ್ಸ್ಟ್ ತಲೆ ಮೇಲೆ ಈ ರೀತಿ ಎಳ್ಳನ್ನ ಏರಿತಾ ಇದ್ದೀನಿ. ಫಸ್ಟ್ ನಾನು ವಂಶುಮ ತಲೆ ಮೇಲೆ ಎಳ್ಳೇರಿದೆ, ಅದಾದ್ಮೇಲೆ ನಮ್ಮಮ್ಮ ಬಂದು ಎಳ್ಳೇರಿದ್ರು, ಅದಾದ್ಮೇಲೆ ನಮ್ಮ ಅಕ್ಕ, ಅದಾದ್ಮೇಲೆ ನನ್ನ ತಂಗಿ, ಅದಾದ್ಮೇಲೆ ನಮ್ಮ ಅಣ್ಣ. ಸೊ ಇಷ್ಟು ಜನ ಮನೇಲಿ ಯಾರ್ಯಾರಿದ್ರು ಎಲ್ಲರೂ ಸೇರ್ಕೊಂಡು ವಂಶುಮಗೆ ಎಳ್ಳೇರ್ತಿದ್ದಾಯ್ತು. ಇನ್ನು ಯಾವ ರೀತಿ ರೆಡಿ ಮಾಡಿದ್ದೀವಿ ನೀವೊಂದ್ಸಲ ನೋಡ್ಕೊಂಡ್ ಬನ್ನಿ. ಇನ್ನು ಲಾಸ್ಟ್ಗೆ ಪಾಪುಗೆ ಆರತಿ ಮಾಡಿ ದೃಷ್ಟಿ ತೆಗಿತಾ ಇದ್ದೀವಿ, ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ. ಸೊ ನಾವು 3 ಜನ ಸೇರ್ಕೊಂಡು ವಂಶುಮಗೆ ದೃಷ್ಟಿ ತೆಗೆದು ಅವಳಿಗೆ ಎಳ್ಳೆರ್ದಿದ್ದು ಮುಗ್ದಿದ್ದಾಯ್ತು. ಇದಾದ್ಮೇಲೆ ಲಾಸ್ಟ್ಗೆ ವಂಶುಮನ ಕರ್ಕೊಂಡೋಗಿ ಎಳ್ಬೀರಿ ಬರ್ಬೇಕು. ಈ ಕಡೆಗೆ ಏ ನೆಕ್ಸ್ಟ್ ಎಲ್ಲರೂ ಸೇರ್ಕೊಂಡು ಪ್ಯಾಕೆಟ್ ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಈ ಪ್ಯಾಕೆಟ್ ಎಲ್ಲ ರೆಡಿ ಆದ್ಮೇಲೆ ಮನೆಗೆ ಹೋಗಿ ಕೊಟ್ಬಿಟ್ಟು ಬರ್ಬೇಕು. ಇನ್ನು ನನ್ನ ಮಗಳಾದ್ಮೇಲೆ ನನ್ನ ತಂಗಿಗೆ ಎಳ್ಬಿರ್ಬೇಕು. ಸೊ ಅವಳಿಗೂ ಕೂಡ ಮನೆ ಮೇಲೆ ಕೂರಿಸಿ ಅರ್ಶಿನ ಕುಂಕುಮ ಹಚ್ಚಿ ಎಳ್ಳು ತಿನ್ನಿಸ್ತಾ ಇದೀವಿ. ಎಳ್ಳು ಎರೆಯೋದಿಲ್ಲ, ಯಾಕಂದ್ರೆ ಅವ್ರು ಚಿಕ್ಕವ್ರು ಇರುವಾಗ ಅವ್ರಮ್ಮ ಮಾಡಿರ್ತಾರೆ. ಸೊ ನಾವು ಜಸ್ಟ್ ಎಳ್ಳು ತಿನ್ನಿಸ್ಬಿಟ್ಟು ಎಲ್ಲಾ ತರ ತಟ್ಟೆಗಳನ್ನ ಮುಟ್ಸಿ ನಮಸ್ಕಾರ ಮಾಡಿಸಿ ಅವಳಿಗೂ ಕೂಡ ಏನಂತಾರೆ ಮನೆಗೆ ಹೋಗ್ಬಿಟ್ಟು ಹೇಳ್ಕೊಟ್ಬಿಟ್ಟು ಬರೋದಕ್ಕೆ ಕಳ್ಸಿದ್ವಿ. ಇನ್ನು ನಾನು ವಂಶುಮ ಸೊ ಹೋಗ್ತಾ ಇದ್ದೀವಿ ಎಳ್ಬೀರೋದಿಕ್ಕೆ ಅಂತ. ಎಳ್ಬೀರಿದು ನನ್ನ ಮಗಳ ಅಥವಾ ನಾನ ಅಂತ ಗೊತ್ತೇ ಆಗ್ಲಿಲ್ಲ, ಯಾಕಂದ್ರೆ ಮನೆಗೆ ಕರ್ಕೊಂಡೋದಾಗ ಅವಳು ಅಲ್ಲಿ ನಿಂತ್ಕೊಂತಾನೆ ಇರ್ಲಿಲ್ಲ. ನಾನೇ ತಟ್ಟೆ ಇಟ್ಕೊಂಡು ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ಎಳ್ಳು ಬೆಲ್ಲ ಕೊಟ್ಟು ಬಂದಿದ್ದ ಅಷ್ಟೇ. ಸೊ ನಾನು ಎಳ್ಬೀರ್ಕೊಂಡಂಗೆ ಅನ್ಸ್ತು. ನಮ್ಮಮ್ಮ ನಮಗೆ ಸುಮಾರು 20 ವರ್ಷದವರೆಗೂ ಎಳ್ಬೀರಿದ್ದಾರೆ. ಸೊ ಇನ್ನೂ ಒಂದಷ್ಟು ವರ್ಷ ಎಳ್ಬೀರ್ತೀನಿ, ಮದುವೆ ಆಗೋವರೆಗೂ ಎಳ್ಬೀರ್ತೀನಿ ಅಂತ ಹೇಳಿದ್ರು. ನಾವೇ ಬೇಡ ಅಂತ ಹೇಳಿದ್ವಿ. ನಮ್ಗೆ ಒಂಥರ ನಾಚಿಕೆ ಆಗ್ತಾ ಇತ್ತು ಒಬ್ಬೊಬ್ರು ಮನೆಗೆ ಹೋಗೋದಿಕ್ಕೆ. ಸೊ ಇಷ್ಟು ದೊಡ್ಡವರಾದ್ರೂ ಎಳ್ಬೀರ್ಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ನಾವೇ ಸ್ಟಾಪ್ ಮಾಡಿಸ್ಕೊಂಡ್ಬಿಟ್ಟಿವಿ. ಇನ್ನು ನನ್ನ ಮಗಳಿಗೂ ಕೂಡ ಅವಳಿಗೆ ಎಲ್ಲಿವರೆಗೂ ಸಾಕು ಅನ್ಸುತ್ತೆ ಅಲ್ಲಿವರೆಗೂ ಎಳ್ಬಿರ್ತೀನಿ. ನಾನು ಅನ್ಕೊಂಡಿರೋದು ಅಷ್ಟೇನೆ ಮದುವೆ ಆಗೋವರೆಗೂ ಎಳ್ಬಿರ್ಬೇಕು ಅಂತ. ಸೊ ಅದು ಅವಳ ಚಾಯ್ಸ್ ಆಗಿರುತ್ತೆ ಮುಂದಕ್ಕೆ. ಇನ್ನು ಎಳ್ಳೆಲ್ಲ ಬೀರಿದಾದ್ಮೇಲೆ ಹಸ ಕಿಚ್ಚಾಯಿಸೋದು ಅಂತ ಮಾಡ್ತಾರೆ ಮೇನ್ ರೋಡ್ ಅಲ್ಲಿ. ಸೊ ಅಲ್ಲಿಗೂ ಕೂಡ ಹೋದ್ವಿ. ನಾನು ಯೂಟ್ಯೂಬ್ಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂತ ಇದ್ದೆ. ಸಡನ್ ಆಗಿ ನನ್ನ ಫ್ರೆಂಡ್ಸ್ ಕೂಡ ಬಂದ್ರು, ಹಾಯ್ ಮಾಡಿಸ್ತೆ ಅವ್ರಿಗೆಲ್ಲೂ ಕೂಡ. ಹಸ ಕಿಚ್ಚಾಯಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಸ್ಟಾರ್ಟ್ ಆಗಿಲ್ಲ ಸದ್ಯಕ್ಕೆ. ನಾವು ಕೂಡ ಇಲ್ಲಿಗೆ ಹೋಗಿ ನೋಡಿದ್ದು ಸುಮಾರು ವರ್ಷಗಳೇ ಆಗೋಯ್ತು. ನಾವ್ಯಾವಾಗ ಸ್ಟಾಪ್ ಮಾಡಿದ್ವಿ ಎಳ್ಳು ಬೆಲ್ಲ ಬೀರೋದ್ನ, ಅದೇ ಲಾಸ್ಟ್ ಅನ್ಕೊಂತೀನಿ. ಅದಾದ್ಮೇಲೆ ಮದ್ವೆ ಆಯ್ತು, ಮಕ್ಕಳಾಯ್ತು, ಈ ಕಡೆ ಬರ್ಲೇ ಇಲ್ಲ. ಸೊ ಈ ವರ್ಷ ನನ್ನ ಮಗಳ ಜೊತೆಗೆ ಬಂದಿದ್ದೀನಿ.
ಹಾಗೆ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗು ಕೂಡ ಮಾಡಿಸಿದ್ದಾರೆ. ಸೊ ಇಲ್ಲಿ ಕರಡಿ ವೇಷ ಹಾಕೊಂಡು ಬಂದು ನನ್ನ ಮಗಳು ಕೂಡ ಎದುರಿಸ್ತಿದ್ದಾರೆ. ನನ್ನ ಮಗಳು ಎದ್ರುಕೊಂಡ್ಬಿಟ್ಲು. ಇನ್ನು ಹಸನ್ನ ಕಿಚ್ಚಿಸೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಬೆಂಕಿ ಹಾಕಿದ್ದಾರೆ. ಇನ್ನು ಈ ಬೆಂಕಿ ಮೇಲೇನೆ ಹಸುನ ಜಂಪ್ ಮಾಡಿಸ್ಕೊಂಡು ಕರ್ಕೊಂಡ್ ಬರೋದೆ ಹಸು ಕಿಚ್ಚಾಯಿಸೋದು ಅಂತ ಹೇಳ್ತಾರೆ. ಸೊ ಇಲ್ಲೂ ಕೂಡ ನನ್ನ ಫ್ರೆಂಡ್ಸ್ ಕಾಣಿಸ್ಕೊಂತಾರೆ, ನೀವೇ ನೋಡ್ಬೋದು. ಸೊ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಸಡನ್ ಆಗಿ ವಿಡಿಯೋ ಆನ್ ಮಾಡ್ಕೊಂಡಿರ್ತೀನಿ, ನನ್ನ ಫ್ರೆಂಡ್ಸ್ ಬರ್ತಾರೆ. ನನ್ಗಂತೂ ಖುಷಿ ಆಯ್ತು. ನಾನ್ ವಿಡಿಯೋ ಮಾಡೋ ಟೈಮ್ಗೆನೆ ಅವ್ರು ಬಂದಿದ್ದು ನನ್ಗಂತೂ ಖುಷಿ ಆಯ್ತು. ಸೊ ಅವರು ಕೂಡ ಹೇಳಿದ್ರು ಬ್ಲಾಗ್ ಮಾಡ್ಕೋ, ಹಾಯ್ ಮಾಡ್ತೀನಿ, ಬ್ಲಾಗ್ ಅಲ್ಲಿ ಬರ್ತೀನಿ ಅಂತ. ಸೊ ಅದು ಹಾಗೆ ಆಯ್ತು. ಇವರಿಬ್ರೆ ನನ್ನ ಫ್ರೆಂಡ್ಸ್. ಇನ್ನು ಅಲ್ಲಿ ಹಾಕಿರುವಂತ ಬೆಂಕಿ ಎಲ್ಲ ಆರದ್ಮೇಲೆ ಸ್ವಲ್ಪ ಬೂದಿ ತಗೊಂಡ್ ಬಂದು ಹಣೆಗೆ ಹಚ್ಕೊಬೇಕು. ಇನ್ನು ಮನೆಗ್ ಬಂದು ಬೆಳಿಗ್ಗೆ ಮಾಡಿರುವಂತ ಹಬ್ಬದ ಅಡಿಗೆನ ಸಪ್ರೇಟ್ ನಾವ್ ಎತ್ತಿಟ್ಟಿರ್ತೀವಿ ಹಸುಗೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಕೊಟ್ಟು ಪೂಜೆ ಮಾಡಿ ಮನೆಯೊಳಗೆ ಕರ್ಸ್ಕೊಂತೀವಿ. ಬಟ್ ಮನೆ ಒಳಗಡೆ ಟೈಲ್ಸ್ ಹಾಕಿರೋದ್ರಿಂದ ಮನೆ ಒಳಗಡೆ ಏನು ಬಿಟ್ಟುಕೊಂಡ್ಲಿಲ್ಲ, ಬಿದ್ಬಿಡುತ್ತೆ ಹಸು ಅಂತ ಹೇಳ್ಬಿಟ್ಟು ಜಸ್ಟ್ ಕಾಂಪೌಂಡ್ ಒಳಗಡೆ ಒಂದ್ ರೌಂಡ್ ಹಾಕಿ ಕರ್ಕೊಂಡು ಹೋದ್ರು. ಇನ್ನು ಹಸು ತಿಂದಿದ್ ಊಟನ ಸ್ವಲ್ಪ ಉಳಿಸ್ಕೊಂಡು ಅದನ್ನು ಕೂಡ ನಾವು ತಿನ್ಬೇಕು ಪ್ರಸಾದ ಅಂತ. ಸೊ ಇನ್ನು ನೆಕ್ಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಊಟ ಗೀಟ ಎಲ್ಲ ಮಾಡಿ ಲಕ್ಷ ದೀಪೋತ್ಸವಕ್ಕೆ ಹೋಗ್ಬೇಕಾಗಿತ್ತು. ರಂಗನಾಥ್ ಸ್ವಾಮಿ ಟೆಂಪಲ್ ಹತ್ರ 1,00,000 ದೀಪಗಳನ್ನ ಹಚ್ಚಿರ್ತಾರೆ. ಅದನ್ನ ನೋಡೋದೇ ಒಂದು ಭಾಗ್ಯ. ಅದ್ರ ಜಾತ್ರೆ ನಡೀತಾ ಇರುತ್ತೆ, ಬಟ್ ಹೋಗೋದಿಕ್ ಆಗ್ಲಿಲ್ಲ ನಾವು. ಸೊ ಹಿಂದಿನ ದಿನ ಫುಲ್ ಕೆಲ್ಸ, ನೆಕ್ಸ್ಟ್ ಡೇ ಹಬ್ಬದ ಕೆಲ್ಸ, ಸ್ವಲ್ಪ ರೆಸ್ಟ್ ಮಾಡಿದ್ರು ಮಧ್ಯದಲ್ಲಿ ತುಂಬಾನೇ ಟಯರ್ಡ್ ಫೀಲ್ ಆಗ್ಬಿಟ್ಟಿತ್ತು. ಹಾಗಾಗಿ ಹೋಗೋದಿಕ್ ಆಗ್ಲಿಲ್ಲ. ಆ ಜಂಗುಳಿಲಿ ಮಗುನ್ ಕರ್ಕೊಂಡು ಹೋಗೋದು ಅಷ್ಟು ಆಗ್ಲಿಲ್ಲ. ಅದಕ್ಕೋಸ್ಕರ ಅದೊಂದು ಕ್ಯಾನ್ಸಲ್ ಆಯ್ತು. ಇನ್ನೆಲ್ಲ ಹಬ್ಬ ನೀಟಾಗಿ ಕಂಪ್ಲೀಟ್ ಮಾಡಿದ್ವಿ. ನನ್ಗಂತೂ ಖುಷಿ ಆಯ್ತು ಈ ಸಲ ಹಬ್ಬ ಸೆಲೆಬ್ರೇಟ್ ಮಾಡಿದ್ದು. ಇನ್ನು ಸದ್ಯಕ್ಕೆ ಈ ಹಬ್ಬದ ವ್ಲಾಗ್ ಜೊತೆಗೆ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಅಲ್ಲಿ ತಿಳಿಸಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.